ನಮಸ್ಕಾರ. ಇವತ್ತು ನಾವಿರೋದು ನಮ್ಮ ಕೊಪ್ಪಳ ಜಿಲ್ಲೆಯ ಗವಿಸಿದ್ದೇಶ್ವರ ಮಠದಲ್ಲಿದ್ದೀವಿ. ಯಾಕಂದರೆ ಇದು ನಮ್ಮ ಕೊಪ್ಪಳ ಜಿಲ್ಲೆ ಯಾಕಪ್ಪ ಅಂತಂದರೆ ನಮ್ಮ ಊರು ಕೊಪ್ಪಳ. ಇವತ್ತು ನಾವು ಉತ್ತರ ಕರ್ನಾಟಕದ ಸಿದ್ಧಗಂಗಾ ಮಠ ಅಂದನೇ ಫೇಮಸ್ ಆಗಿರುವಂಥ ಗವಿಸಿದ್ದೇಶ್ವರ ಮಠದೊಳಗಡೆ ನಾವಿದ್ದೀವಿ. ಬನ್ನಿ ಹೋಗೋಣ. ದೇವಸ್ಥಾನದ ಒಳಗಡೆ ಹೋಗಿ ದೇವಸ್ಥಾನ ಹೆಂಗೆ ಆರಂಭವಾಯಿತು ಮತ್ತು ಜಾತ್ರೆ ಹೆಂಗೆ ಆರಂಭ ಆಯಿತು ಅನ್ನೋದು ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಮತ್ತು ಗವಿಸಿದ್ದೇಶ್ವರನ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಇದು ಎಂಟ್ರನ್ಸು, ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ. ಸ್ನೇಹಿತರೆ ಬನ್ನಿ, ಇದು ಮಠದ ಆವರಣ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಸರ್. ಜಾತ್ರೆ 17ನೇ ತಾರೀಕಾ ಸರ್? ತೇರು 15ನೇ ತಾರೀಕಾ? ಸ್ನೇಹಿತರೆ, ಸಪೋಸ್ ನೀವೇನಾದರೂ ಗವಿಸಿದ್ದೇಶ್ವರ ಮಠಕ್ಕೆ ಏನಾದರೂ ದೇಣಿಗೆ ಅಥವಾ ಅಕ್ಷರದಾಸೋಹ ಅನ್ನೋದಾಸೋಹಕ್ಕೆ ಹಣ ನೀಡಬೇಕಂದ್ರೆ ಈ ಸ್ಕ್ಯಾನರ್ನ ಸ್ಕ್ರೀನ್ಶಾಟ್ ತೊಗೊಂಡು ಇದಕ್ಕೆ ಅಮೌಂಟ್ ಕಳಿಸ್ಬೋದು. ಇಲ್ಲಿ ನೋಡಿ, ನೀಡೋಣ ತಿಂಗಳಿಗೆ 100 ರೂಪಾಯಿ ಹಣ, ತೀರಿಸೋಣ ಮಾನವ ಜನ್ಮದ ಋಣ ಅಂತ ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. ಈ ನಮ್ಮ ಗವಿಸಿದ್ದೇಶ್ವರ ಮಠದೊಳಗಡೆ ಅನ್ನದಾಸೋಹ ಅಕ್ಷರದಾಸೋಹಕ್ಕೆ ತುಂಬ ಫೇಮಸ್ ಇದೆ. ಬನ್ನಿ ಒಳಗಡೆ ಹೋಗಿ ಗವಿಸಿದ್ದೇಶ್ವರನ ದರ್ಶನ ಮಾಡ್ಕೊಳ್ಳೋಣ. ಪ್ರತಿದಿನ ಇಲ್ಲಿ ಬೆಳಗಿನ ಜಾವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಇಲ್ಲೇ ಕೂತ್ಕೊಳ್ಳೋದು, ಬಂದು ಜನರನ್ನು ಭೇಟಿ ಆಗ್ತಾರೆ ಮತ್ತು ಅವರ ಕಷ್ಟಗಳಿಗೆ ಅವರೆಲ್ಲ ಏನಿದೆಯೋ ಎಲ್ಲ ನೀಡ್ತಾರೆ ಅವರು ಗವಿಸಿದ್ದೇಶ್ವರ ಸ್ವಾಮೀಜಿಗಳು, ಅಭಿನವ ಶ್ರೀಗಳು. ಬನ್ನಿ ಮೇಲೆ ಹೋಗೋಣ. ಇದು ನೋಡಿ, ಇದು ಎಂಟ್ರನ್ಸು ದೇವಸ್ಥಾನದ ಒಳಗಡೆ ಹೋಗೋಕ್ಕೆ. ಮೇಲೆ ತೋರಿಸಿ. ಫುಲ್ಲು ಟೆಂಪಲ್ ಪೂರ್ತಿ ಕಲ್ಲಿನಿಂದನೇ ಫುಲ್ ಕಟ್ಟಿದ್ದಾರೆ. ವೆರಿ ಸೂಪರ್ ಇದೆ ನೋಡಿ. ಇದು ಮಾತ್ರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕಮಾನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ವಾವ್ ಸೂಪರ್. ಬನ್ನಿ ಮೇಲೆ ಹೋಗೋಣ ಬನ್ನಿ. ತುಂಬ ಅದ್ಭುತವಾಗಿ ಕ್ಲೀನಿಂಗ್ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ಇದೇ ಬರುವ ಜನವರಿ 15ನೇ ತಾರೀಕು ಗವಿಸಿದ್ದೇಶ್ವರನ ರಥೋತ್ಸವ ಇರುತ್ತೆ. ಕರ್ನಾಟಕದ ಸುಮಾರು ಒಂದು 10 ಲಕ್ಷ ಜನ ಸೇರ್ತಾರೆ. ನಮ್ಮ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರು ಸಹಿತ ಗವಿಸಿದ್ದೇಶ್ವರನ ಜಾತ್ರೆಗೆ ಬರಬೇಕಂತ ನನ್ನದಿಂದ, ನಮ್ಮ ಕೊಪ್ಪಳ ಜಿಲ್ಲೆಯಿಂದ ನಮ್ಮದೊಂದು ಮನವಿ. ಬನ್ನಿ ಹೋಗೋಣ ಮೇಲೆ. ಸ್ನೇಹಿತರೆ ಬನ್ನಿ, ಗವಿಸಿದ್ದೇಶ್ವರನ ದರ್ಶನ ಮಾಡೋದಕ್ಕಿಂತ ಮುಂಚೆ ಇದ್ರೊಳಗಡೆ 5 ಜನ ಪೀಠಾಧಿಪತಿ ಶ್ರೀಗಳ ಸಮಾಧಿ ಇದಾವಂತೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇಲ್ಲಿ ಕಾಣಿಸ್ತಿದ್ದಾವಲ್ಲ, ಇವು ಗವಿಸಿದ್ದೇಶ್ವರ ಮಠಕ್ಕೆ ಸಂಬಂಧಿಸತಕ್ಕಂಥ ಇಂದಿನ ಪೀಠಾಧಿಪತಿ ಶ್ರೀಗಳ ಸಮಾಧಿಗಳು ಸ್ನೇಹಿತರೆ. ಇವು ಬಾ. ಸ್ನೇಹಿತರೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಈ ಪೀಠಾಧಿಪತಿಗಳು ಈಗಿರುವಂಥ ಅಭಿನವ ಶ್ರೀಗಳ ಗುರುಗಳಾಗಿರುವಂಥ 17ನೇ ಪೀಠಾಧಿಪತಿಯಾಗಿರುವಂಥ ಶ್ರೀ ಶಿವಶಾಂತ ವೀರ ಸ್ವಾಮೀಜಿಗಳು. ಇವರು ಅಭಿನವ ಶ್ರೀಗಳ ಗುರುಗಳಾಗಿರ್ತಾರೆ. ಬನ್ನಿ ಇವಾಗ ಗವಿಸಿದ್ದೇಶ್ವರ ದರ್ಶನ ಮಾಡ್ಕೊಂಬರೋಣ. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ ಇದು ಇಲ್ಲೇನು ಕಾಣಿಸ್ತಾ ಇದೆ, ಇದು ನಮ್ಮ 11ನೇ ಪೀಠಾಧಿಪತಿ ಆಗಿರುವಂತಹ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಲಿಂಗೈಕ್ಯ ಆಗಿರುವ ಮತ್ತು ಅವರು ಜೀವಂತ ಸಮಾಧಿ ಆಗಿರುವಂತಹ ಸ್ಥಳವೇ ಈ ಗವಿಸಿದ್ದೇಶ್ವರ ಇದು ಸಮಾಧಿ. ಇದರ ಬಗ್ಗೆ ಸಂಪೂರ್ಣ ಇಲ್ಲೇ ನಿಮಗೆ ಕೊಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಫಸ್ಟು ದೇವರ ದರ್ಶನವನ್ನು ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಯಾಕೆ ಗವಿಮಠ ಅಂತ ಕರೀತಾರಪ್ಪ ಅಂತಂದರೆ, ಇದು ಕೆಳಗಡೆ ಇರೋದ್ರಿಂದ ಮತ್ತು ಗವಿಯಲ್ಲಿ ಇರೋದ್ರಿಂದ ಇದಕ್ಕೆ ಗವಿಮಠ ಅಂತ ಕರೀತಾರೆ. ಬನ್ನಿ ಇಲ್ಲಿ ನೋಡಿ, ಇದೇ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಸಮಾಧಿಯಾಗಿರುವಂಥ, ಜೀವಂತ ಸಮಾಧಿಯಾಗಿರುವಂಥ ಸ್ಥಳ.
ಇವರು ಗವಿಮಠದ 16ನೇ ಪೀಠಾಧಿಪತಿ ಸ್ವಾಮೀಜಿಗಳು. ಇವರು 17ನೇ ಪೀಠಾಧಿಪತಿಯಾಗಿರುವಂಥ ಶಿವಶಾಂತವೀರ ಸ್ವಾಮೀಜಿಗಳು, ಅಭಿನವ ಶ್ರೀಗಳ ಗುರುಗಳಾಗಿರುವಂಥ ಇವರು. ಸ್ನೇಹಿತರೆ, ಇದನ್ನು ಗವಿಮಠ ಅಂತ ಯಾಕೆ ಕರೀತಾರಪ್ಪ ಅಂತಂದರೆ, ಈ ನಮ್ಮ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಗವಿಯ ಒಳಗಡೆ ಜೀವಂತ ಸಮಾಧಿಯಾಗಿರೋಕ್ಕೋಸ್ಕರ, ಗವಿ ಇರೋದಕ್ಕೋಸ್ಕರ ಇದನ್ನು ಗವಿಮಠ ಅಂತ ಕರೀತಾರೆ. ಈ ನಮ್ಮ ಗವಿಸಿದ್ದೇಶ್ವರ ಮಠದ ಹಿನ್ನೆಲೆ ಏನಪ್ಪ ಅಂತ ಹೇಳಿದರೆ, ಈ ನಮ್ಮ ಗವಿಸಿದ್ದೇಶ್ವರ ಮಠದ ಮೂಲ ಸ್ಥಾಪಕರು ರುದ್ರಮುನಿ ಸ್ವಾಮಿಗಳು. ಅವರೇ 11ನೇ ಶತಮಾನದಲ್ಲಿ ಅವರು ಕಾಶಿಯಿಂದ ಇಲ್ಲಿಗೆ ಬಂದು ಈ ನಮ್ಮ ಗುಡ್ಡದ ಒಳಗಡೆ ಅವರು ತಪಸ್ಸನ್ನು ಮಾಡ್ತಾ ಈ ಮಠವನ್ನು ಬರ್ತಾ ಸ್ಥಾಪನೆಯನ್ನು ಮಾಡ್ತಾರೆ. ಅಂದಿನಿಂದ 10ನೇ ಪೀಠಾಧಿಪತಿ ಆಗಿರುವಂತಹ ಚನ್ನಬಸವ ಸ್ವಾಮೀಜಿಗಳು, ನಂತರ 11ನೇ ಪೀಠಾಧಿಪತಿಗಳೇ ಈ ನಮ್ಮ ಗವಿಸಿದ್ದೇಶ್ವರ ಸ್ವಾಮೀಜಿಗಳು. ಈ ಜಾತ್ರೆ ಯಾಕೆ ಆರಂಭ ಆಯಿತು ಅನ್ನೋದು ಹಿನ್ನೆಲೆಯನ್ನು ನೋಡ್ತಾ ಹೋದರೆ, ಈ ನಮ್ಮ ಚನ್ನಬಸವ ಸ್ವಾಮೀಜಿಗಳು ನಂತರ ಈ 11ನೇ ಪೀಠದಿಂದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಶಾಲೆಯಲ್ಲಿ ವಾಸವಾಗಿರ್ತಾರೆ. ಮತ್ತು ಇವರು ಮೂಲತಃ ಮಂಗಳಾಪುರದವರಾಗಿರ್ತಾರೆ. ಇವರು ತುಂಬ ಪವಾಡ ಪುರುಷರಾಗಿರೋ ಕಾರಣಕ್ಕೋಸ್ಕರ ಇವರನ್ನು 11ನೇ ಪೀಠಾಧಿಪತಿಗಳಾಗಿ ಮಾಡ್ತಾರೆ. ಈ ಚನ್ನಬಸವ ಸ್ವಾಮೀಜಿಗಳು ಅವರು ಜೀವಂತ ಸಮಾಧಿ ಆಗಬೇಕು ಅನ್ನೋ ಗೋಸ್ಕರ ಇಲ್ಲಿ ಸಮಾಧಿಯನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಇದನ್ನು ನಿರಾಕರಣೆ ಮಾಡಿ, ಗುರುಗಳೇ ನಿಮ್ಮ ಪರವಾಗಿ ನಾನು ಜೀವಂತ ಸಮಾಧಿ ಆಗುತ್ತೇನೆ ಅಂತಂದು ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಗುಹೆ ಒಳಗಡೆ ಅವರು ಜೀವಂತ ಸಮಾಧಿ ಆಗ್ತಾರೆ. ಆ ಉದ್ದೇಶವೇ ಅವರು ಜೀವಂತ ಸಮಾಧಿಯಾದ ದಿನವೇ ಇವತ್ತು ನಾವು ಆಚರಿಸ್ತೀವಲ್ಲ, ದಕ್ಷಿಣ ಭಾರತದ ಕುಂಭಮೇಳದಲ್ಲಿ ಪ್ರಸಿದ್ಧಿಯಾಗಿರೋ ಕೊಪ್ಪಳ ಜಾತ್ರೆಯನ್ನು ನಾವು ಅವತ್ತು ಆಚರಿಸ್ತೀವಿ. ಬನ್ನಿ, ಇವಾಗ ಮೇಲೆ ಹೋಗಿ ನಿಮಗೆ ಇನ್ನೂ ಬೇರೆ ಬೇರೆ ವಿಷಯ ಇದೆ, ಅವನ್ನೆಲ್ಲವನ್ನು ತಿಳಿಸ್ತೀನಿ. ಬನ್ನಿ ಹೋಗೋಣ ಮೇಲೆ. ಅಲ್ಲಿ ನಮ್ಮ ಅಶೋಕನ ಕೊಪ್ಪಳ ಗವಿಮಠದ ಶಾಸನ ಅಂತ ನಾವು ಹಿಸ್ಟ್ರಿಯಲ್ಲಿ ಇತಿಹಾಸದಲ್ಲಿ ಓದ್ತೀವಲ್ಲ, ಆ ಗವಿಮಠದ ಇರತಕ್ಕಂಥ ಶಾಸನ, ಅಶೋಕನ ಶಾಸನ ಅಲ್ಲಿದೆ ನೋಡಿ ಸ್ನೇಹಿತರೆ. ಅದು ಅಲ್ಲಿ ಅಶೋಕನ ಶಿಲಾಶಾಸನ ಕೂಡ ಇಲ್ಲಿ ನಮ್ಮ ಕೊಪ್ಪಳದ ಗವಿಮಠದಲ್ಲಿ ಕಂಡು ಬರುತ್ತೆ. ಗವಿಸಿದ್ದೇಶ್ವರ ಮಠದ ಒಳಗಡೆ ಅನ್ನಪೂರ್ಣೇಶ್ವರಿ ಮತ್ತು ಗಣಪತಿಯಮ್ಮ ಮತ್ತು ಹಲವಾರು ದೇವತೆಗಳನ್ನು ಇದೆ. ಇದು ಅನ್ನಪೂರ್ಣೇಶ್ವರಿ ಮತ್ತು ಗಣಪತಿ, ಹಲವಾರು ದೇವಸ್ಥಾನಗಳನ್ನು ಇಲ್ಲಿ ಕಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ, ಇನ್ನೂ ಕನ್ಸ್ಟ್ರಕ್ಷನ್ ಜಾಸ್ತಿ ನಡೀತಾ ಇದ್ದಾವೆ. ಬಟ್ ಇದು ಏನಂತ ನಮಗೆ ಗೊತ್ತಿಲ್ಲ. ಬಟ್ ಸಾಕಷ್ಟು ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ. ಸಖತ್ ಡೆವಲಪ್ಮೆಂಟ್ ಆಗ್ತಾ ಇದೆ ನಮ್ಮ ಕೊಪ್ಪಳದ ಗವಿಮಠ. ನಾವು ಪ್ರಸ್ತುತ 18ನೇ ಪೀಠಾಧಿಪತಿ ಆಗಿರುವಂಥ ಅಭಿನವ ಶ್ರೀಗಳ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ, ಅವರ ಮೂಲ ಹೆಸರು ಪರ್ವತಯ್ಯ ಅಂತ. ಅವರು ಕಲಬುರಗಿ ಜಿಲ್ಲೆಯವರು. ಅವರು ಈ ನಮ್ಮ ಕೊಪ್ಪಳಕ್ಕೆ ಗವಿಸಿದ್ದೇಶ್ವರ ಮಠಕ್ಕೆ ಓದಲಿಕ್ಕೋಸ್ಕರ ಬಂದಿರ್ತಾರೆ. ನಂತರ ಅವರು ಅವರ ಉತ್ತಮ ನಡತೆಯನ್ನು ಮತ್ತು ಎಲ್ಲವನ್ನು ನೋಡಿ 17ನೇ ಪೀಠಾಧಿಪತಿಗಳು ಅಭಿನವ ಶ್ರೀಗಳನ್ನು 18ನೇ ಪೀಠಾಧಿಪತಿಗಳಾಗಿ ಮಾಡ್ತಾರೆ. ಅವರು ಜನರ ಕಷ್ಟಗಳನ್ನು ಮತ್ತು ಹಲವಾರು ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಸ್ನೇಹಿತರೆ. ಇವರು ಅಕ್ಷರದಾಸ ಅನ್ನೋದಾಸವನ್ನು ಒಂದು ವಿಶೇಷ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಅದ್ಭುತವಾಗಿ ಈಗ ಮಾಡ್ತಾಯಿದ್ದಾರೆ. ನಮ್ಮ ಕೊಪ್ಪಳದಲ್ಲಿ ಉತ್ತರ ಕರ್ನಾಟಕದ ಸಿದ್ಧಗಂಗಾ ಮಠ ಅಂತಲೇ ಕರೀತಾರೆ ಸ್ನೇಹಿತರೆ. ಇದು ಬನ್ನಿ, ಮುಂದೆ ನಿಮ್ಗೆ ಅದು ಕೆಳಗಡೆ ಪುಷ್ಕರಣಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇದು ಗವಿಸಿದ್ದೇಶ್ವರ ಮಠದ ಕೆಳಗಡೆ ಇರುವಂಥ ಪುಷ್ಕರಣಿ. ಇದು ಅದ್ಭುತವಾಗಿದೆ ನೋಡಿ. ಕೆಳಗಡೆ ಬಾತುಕೋಳಿ, ಆಮೆ, ಮೀನು ಸಖತ್ ಭಾಳ ಇದ್ದಾವೆ. ಬನ್ನಿ ಒಳಗಡೆ ಈ ಸ್ವಾಮೀಜಿಗಳ ಗದ್ದುಗೆ ಅಂತ ಇದು. ಬನ್ನಿ, ಇದು ಹೆಸರನ್ನು ನಿಮಗೆ ತಿಳಿಸ್ತೀನಿ. ಇದು ಗವಿಸಿದ್ದೇಶ್ವರ ಮಠದ ಸ್ವಾಮೀಜಿಗಳ ಗದ್ದುಗೆ ಅಂತ ಇದು. ಅದರಿಂದ ಇದು ಪುಷ್ಕರಣ ಎಷ್ಟು ಚೆನ್ನಾಗಿದೆ ನೋಡಿ. ಆ ಬಾತುಕೋಳಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಬಾತುಕೋಳಿ ಮತ್ತು ಆಮೆ ಭಾಳ ಇದೆ ಇದ್ರೊಳಗಡೆ. ಎಷ್ಟು ಚೆನ್ನಾಗಿದೆ ನೋಡಿ, ವ್ಯೂ ಪಾಯಿಂಟ್ ಅದ್ಭುತ, ಒಂದು ಆಕರ್ಷಣೀಯ ರೀತಿ ನೋಡಿದ್ದು ನಮ್ಮ ಗವಿಮಠದ ಒಳಗಡೆ ಇದು ಸ್ನೇಹಿತರೆ. ಇದ್ರೊಳಗಡೆ ಜಾತ್ರೆಯ ಸಮಯದೊಳಗಡೆ ತೆಪ್ಪೋತ್ಸವ ಇದೇ ಇದ್ರೊಳಗೆ ಪುಷ್ಕರಣಿ ಒಳಗಡೆ ನಡೆಯುತ್ತೆ. ಅದ್ಭುತವಾಗಿರುತ್ತೆ ನೋಡಿ ಸ್ನೇಹಿತರೆ. ಇದು ಸ್ನೇಹಿತರೆ ಇದೇ ನೋಡಿ ಅನ್ನ ದಾಸೋಹದ ನಿಲಯ. ಇಲ್ಲಿ ಲಕ್ಷಾಂತರ ಭಕ್ತರು ಒಂದು ದಿನಕ್ಕೆ ಬಂದರೂ ಸಹಿತ ಪ್ರತಿದಿನ ಎಲ್ಲ ಭಕ್ತರಿಗೂ ಸಹಿತ ಇಲ್ಲಿ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ. ಬನ್ನಿ ಒಳಗಡೆ ಹೋಗಿ ಅನ್ನ ದಾಸೋಹ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದೇ ನೋಡಿ ಅನ್ನ ಪ್ರಸಾದದ ನಿಲಯ ಯಾವ ರೀತಿಯಾಗಿದೆ ಅಂತ. ಇವಾಗ ಜಸ್ಟ್ ಪ್ರಸಾದವನ್ನು ನೀಡ್ಕೊಂಡು ಬಂದ್ವಿ.
ಇಲ್ಲಿದೆ ನೋಡಿ ನಮ್ಮ ಗವಿಸಿದ್ದೇಶ್ವರನ ಅನ್ನ ಪ್ರಸಾದ. 7 ಜನ್ಮದ ಪುಣ್ಯ ಇದೆ ನಮ್ಮದು ಸ್ವೀಕರಿಸೋದು. ಸ್ನೇಹಿತರೆ, ನಮ್ಮ ಗವಿಸಿದ್ದೇಶ್ವರ ಮಠದ ಪ್ರಸಾದನ ಮಾಡ್ಕೊಂಡು ಬಂದ್ವಿ. ಇದೇ ನೋಡಿ ದಿನದ 24 ಗಂಟೆನೂ ಸಹಿತ ಇಲ್ಲಿ ಒಲೆ ಉರಿತಾನೆ ಇರುತ್ತೆ. ಇದೇ ನೋಡಿ ನಮ್ಮ ಅಡುಗೆ ಮಾಡ್ತಕ್ಕಂಥ ಕೋಣೆ ಗವಿಸಿದ್ದೇಶ್ವರ ಮಠದ. ಸ್ನೇಹಿತರೆ, ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ಪ್ರತಿ ವರ್ಷ ರಥೋತ್ಸವ ಜರುಗೋದು ಇದೇ ಜಾಗದ ನೋಡಿ. ಸುಮಾರು ಒಂದು 10 ಲಕ್ಷಕ್ಕಿಂತ ಹೆಚ್ಚು ಜನ ಈ ಜಾಗದಲ್ಲಿ ಸೇರ್ತಾರೆ. ಸ್ನೇಹಿತರೆ, ಈ ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ. ನಿಮಗೇನಾಗಿದ್ದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಕ್ಯಾಮ್ರಾಮ್ಯಾನ್ ಮಂಜು ಇದ್ದಾರೆ. ಈ ಗವಿಸಿದ್ದೇಶ್ವರ ಮಠದ ಸಂಪೂರ್ಣ ವಿಡಿಯೋನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೆಕ್ಸ್ಟ್ ಮಂತ್ ಅಂದರೆ ಜನವರಿ 15ನೇ ತಾರೀಕು ಗವಿಸಿದ್ದೇಶ್ವರನ ಜಾತ್ರೆ ಇರುತ್ತೆ. ತಪ್ಪದೆ ಎಲ್ಲರೂ ಬರಬೇಕಾಗಿ ವಿನಂತಿ.